ಓಂ ಶಾಂತಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಶ್ರೀಕೃಷ್ಣನ ಹೆಸರು ಕೇಳಿದ್ರೆ ನಮಗೆಲ್ಲರಿಗೂ ತುಂಬ ಖುಷಿ ಸಂತೋಷ ಆಗತ್ತೆ. ಶ್ರೀಕೃಷ್ಣನ ಹೆಸರು ಪರ್ಫೆಕ್ಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತದೆ. 16 ಕಲೆ ಸಂಪೂರ್ಣ. ಪ್ರತಿ ಕಾರ್ಯದಲ್ಲೂ ನಾವು ಸಂಪೂರ್ಣತೆಯನ್ನು ನೋಡಿದ್ದೇವೆ. ಪ್ರತಿ ವರ್ಷ ತುಂಬ ಪ್ರೀತಿಯಿಂದ ಅದ್ಧೂರಿಯಿಂದ ನಿಯಮದ ಅನುಸಾರ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಇಂದು ನಾವು ಈ ಹಬ್ಬದ ಆಧ್ಯಾತ್ಮಿಕ ಹಿನ್ನೆಲೆ ಏನು ಎಂದು ತಿಳಿದುಕೊಳ್ಳೋಣ. ಶ್ರೀಕೃಷ್ಣನನ್ನು ಮಗುವಿನ ರೂಪದಲ್ಲಿ ಮುದ್ದಾದ ಮಗುವಿನಂತೆ ಮತ್ತು ಪ್ರೇಮಿಗಳು ಪ್ರೀತಿಯ ಪರಿಭಾಷೆಯಲ್ಲಿ ಅಂದರೆ ಅನ್ಕಂಡೀಷನಲ್ ಪ್ರೀತಿ ಲವ್ ರೂಪದಲ್ಲಿ ನೋಡುತ್ತಾರೆ ವಾರಿಯರ್ಸ್ಗಳು. ಹಾಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋದನ್ನ ಸಹ ಫಾಲೋ ಮಾಡ್ತಾರೆ ವಾರಿಯರ್ಸ್. ಹಾಗೆ ಪೊಲಿಟಿಕಲ್ ಜನಗಳು ಶಾಸಕರು ಸಹ ಶ್ರೀಕೃಷ್ಣನ ಮಾತುಗಳನ್ನು ಫಾಲೋ ಮಾಡ್ತಾರೆ. ಯಾಕಂದರೆ ಶ್ರೀಕೃಷ್ಣ ಪರ್ಫೆಕ್ಟ್ ಎಂದು. ಪ್ರತಿಯೊಂದರಲ್ಲಿಯೂ ಸಹ ಪರ್ಫೆಕ್ಷನ್ನ ನಾವು ನೋಡಿದ್ದೇವೆ. ಹಾಗೆಯೇ ನಾವು ಸಹ ಅನೇಕ ರೀತಿಯ ಪಾತ್ರಗಳನ್ನ ನಾವು ಮಾಡ್ತಾ ಇದ್ದೀವಿ ಅಲ್ವಾ. ಅದರಲ್ಲಿ ತಂದೆಯಾಗಿ, ತಾಯಿಯಾಗಿ, ಮಗನಾಗಿ, ಸೋಷಿಯಲ್ ಲೆವೆಲ್ಗಳಲ್ಲಿ, ಮತ್ತು ಎಂಪ್ಲಾಯ್ಗಳಾಗಿ, ಗೈಡಾಗಿ, ಈ ರೀತಿ ಅನೇಕ ಪಾತ್ರವನ್ನು ನಾವು ಈ ಜನ್ಮದಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ರೀತಿಯಲ್ಲಿ ನಮ್ಮ ಜೀವನದ ರೋಲ್ ಪ್ಲೇ ಮಾಡ್ತಾಯಿದ್ವಿ, ಅಂದರೆ ಪಾತ್ರವನ್ನು ಮಾಡ್ತಾ ಇದ್ವಿ. ಪ್ರತಿಯೊಂದು ರೋಲ್ನಲ್ಲಿ ಸಹ ಪರ್ಫೆಕ್ಟಾಗಿರಬೇಕು ನಾನು ಅನ್ನೋದನ್ನು ನಾವು ಓದಾಡ್ತಾ ಇರ್ತೀವಿ. ಆದರೆ ಶ್ರೀಕೃಷ್ಣ ಅವರ ಪಾತ್ರದಲ್ಲಿ ಪರ್ಫೆಕ್ಟ್ ಆಗಬೇಕು ಅನ್ನೋದನ್ನು ಅವರಲ್ಲಿ ಇರಲಿಲ್ಲ. ಯಾಕಂದರೆ ಆ ಆತ್ಮವೇ, ಆ ಸೋಲೇ ಪರ್ಫೆಕ್ಟ್ ಆಗಿತ್ತು. ಇದು ಡೀಪ್ ಆಗಿದೆ. ನಾವು ನೋಡುತ್ತಿರುವುದು ಸೋಲ್ ಅಂದರೆ ಬೀಜವನ್ನು. ವೃಕ್ಷಕ್ಕೆ ಎಷ್ಟು ಬೀಜ ಇಂಪಾರ್ಟೆಂಟ್ ಅಲ್ವಾ, ಹಾಗೆ ಶರೀರಕ್ಕೆ ಆತ್ಮವೂ ಸಹ ಇಂಪಾರ್ಟೆಂಟ್. ಆತ್ಮ ಸೋಲಾಕಲ ಸಂಪೂರ್ಣ ಆಗಿರುವಂತಹ ಆತ್ಮ ಅದಾಗಿತ್ತು. ಅಂದರೆ ಶ್ರೀಕೃಷ್ಣನ ಆತ್ಮ ಸ್ವಲ್ಪವೂ ಸಹ ಕಡಿಮೆ ಇರಲಿಲ್ಲ, ಮಾರ್ಜಿನೇ ಇರಲಿಲ್ಲ. ಅಷ್ಟು ಸಂಪೂರ್ಣತೆ ಆ ಸೋಲ್ನಲ್ಲಿ ಇತ್ತು. ಆಗ ಅವರು ಯಾವುದೇ ರೀತಿಯಾದ ಕಾರ್ಯವನ್ನು ಮಾಡಿದ್ರೆ ಅದು ಪರ್ಫೆಕ್ಟಾಗೇ ಆಗಿರುವುದು. ಆದರೆ ನಾವು ಏನು ಯೋಚಿಸುತ್ತೇವೆ ಅಂದರೆ ನಾನು ಮಾಡುವಂತಹ ಪಾತ್ರ ಪರ್ಫೆಕ್ಟ್ ಆಗಿರಬೇಕು. ಯಾವಾಗ ಆ ರೋಲ್ ಅಂದರೆ ಆ ಪಾತ್ರ ಪರ್ಫೆಕ್ಟ್ ಆಗಿರುತ್ತೋ ಆಗ ನಾನು ಸಂತೋಷವಾಗಿರ್ತೀನಿ. ಆವಾಗ ಅದರಿಂದ ನನಗೆ ತುಂಬ ಪ್ರೀತಿ ಸಿಗತ್ತೆ. ಹಾಗೆ ನನಗೆ ಎಲ್ಲರೂ ಸಹ ನನ್ನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಾನು ಆತ್ಮ ಪರ್ಫೆಕ್ಟ್ ಆಗಿದ್ದೀನಾ? ಯಾವಾಗ ಆತ್ಮ ಪರ್ಫೆಕ್ಟ್ ಆಗುವುದೋ ಆಗ ನಮ್ಮ ಪ್ರತಿ ಪಾತ್ರ ಮತ್ತು ನಮ್ಮ ಪ್ರತಿ ಕಾರ್ಯ ಪರ್ಫೆಕ್ಟಾಗಿ ಆಗುವುದು. ಮತ್ತು ನಾವು ಶ್ರೀಕೃಷ್ಣನ ಪ್ರತಿಯೊಂದು ಆ್ಯಕ್ಷನ್ಗಳಲ್ಲಿ ಕಾರ್ಯದ ಹಿಂದೆ ಇರುವ ಪರ್ಪಸ್ ಅದು ಸಹ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣುವುದು ಮತ್ತು ಸ್ಪಷ್ಟವಾಗಿದೆ. ಮತ್ತು ಪರ್ಪಸ್ನಲ್ಲಿ ಶ್ರೀಕೃಷ್ಣ ಯಾವಾಗಲೂ ಸಹ ಧರ್ಮವನ್ನು ಮುಂದಿಟ್ಟರು. ಅದರಲ್ಲಿ ರಿಲೇಷನ್ಶಿಪ್ಗಳಲ್ಲಾಗಿರ್ಬೋದು, ಸಂಬಂಧಗಳು ಆಮೇಲೆ ಮೊದಲು ಧರ್ಮ ಎಂದು ಅವರು ಸಹ ಯಾವಾಗಲೂ ಹೇಳ್ತಾಯಿದ್ರು. ಹಾಗೆ ಧರ್ಮದ ಪ್ರಕಾರ ಶ್ರೀಕೃಷ್ಣ ನಡೆದರು. ಧರ್ಮ ಎಂದರೇನು ಈಗ ತಿಳ್ಕೊಳ್ಳೋಣ. ಧರ್ಮ ಅಂದರೆ ಆತ್ಮದ ಒರಿಜಿನಾಲಿಟಿ. ಶ್ರೀಕೃಷ್ಣ ಧರ್ಮವನ್ನು ಮುಂದಿಟ್ಟು, ಆದರೆ ನಾವು ಅಂದ್ಕೊಂಡಿದ್ವಿ ಧರ್ಮ ಅಂದ ತಕ್ಷಣವೇ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಹೇಳ್ತೀವಿ. ಆದರೆ ಶ್ರೀಕೃಷ್ಣ ಆತ್ಮದ ಒರಿಜಿನಲ್ ಸಂಸ್ಕಾರವನ್ನು ಮುಂದಿಟ್ಟರು. ಶ್ರೀಕೃಷ್ಣನನ್ನು ರೆಫರ್ ಮಾಡಿದರು ಆತ್ಮದ ಧರ್ಮ ಅಂತ ಹೇಳಲಾಗತ್ತೆ. ಸ್ವಧರ್ಮ ಆತ್ಮದ ಧರ್ಮ ಯಾವುದಂದರೆ ಶಾಂತಿ, ಪವಿತ್ರತೆ, ಪ್ರೀತಿ, ಜ್ಞಾನ. ಯಾವುದೇ ಕರ್ಮವನ್ನು ಮಾಡುವಾಗ ನಾವು ಧರ್ಮವನ್ನು ಮುಂದಿಡಬೇಕು. ಕರ್ಮವು ಧರ್ಮದ ಆಧಾರದಿಂದ ನಡೆಯಬೇಕು. ಕರ್ಮವು ಧರ್ಮವನ್ನು
ಎಸ್ಟಾಬ್ಲಿಷ್ ಮಾಡಬೇಕು. ಈಗ ನಾವು ಕರ್ಮವನ್ನು ಏನಕ್ಕಾಗಿ ನಾವು ಮಾಡ್ತಾ ಇದ್ದೀವಿ? ಈಗ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾಗಿದೆ. ನಮ್ಮ ಕರ್ಮ ಧರ್ಮದ ಆಧಾರದ ಮೇಲೆ ನಾವು ನಡೀತಾ ಇದ್ದೀವಾ ಎಂದು. ನಮ್ಮ ಕರ್ಮದ ಇಂಟೆನ್ಷನ್ ಅಂದರೆ ಭಾವ ಏನಾಗಿದೆ? ನಾವು ಮಾಡುವ ಕರ್ಮದಿಂದ ಬರುವ ರಿಸಲ್ಟ್ ಏನಾಗಬೇಕಾಗಿದೆ ಎನ್ನುವುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕಾಗಿದೆ. ನಾವು ಕರ್ಮದಿಂದ ಧರ್ಮವನ್ನು ಸ್ಥಾಪಿಸಬೇಕು, ಅಂದರೆ ಎಸ್ಟಾಬ್ಲಿಷ್ ಮಾಡಬೇಕು. ಅದರಿಂದ ನಮ್ಮ ಕರ್ಮದ ಕ್ವಾಲಿಟಿ ಚೇಂಜ್ ಆಗುವುದು. ಇಲ್ಲಿ ಈಗ ನಾವು ಮೊದಲು ಏನು ತಿಳಿದುಕೊಳ್ಬೇಕಂತಂದರೆ ಧರ್ಮ ಅಂದ್ರೇನು. ಧಾರ್ಮಿಕ ಆಧಾರದಿಂದ ನಾವು ನಿಯಮವನ್ನು ಅನುಸರಿಸ್ತಾ ಬಂದಿದ್ದೀವಿ, ಅಂದರೆ ರಿಚುವಲ್ ಆಗಿ ನಿಯಮಬದ್ಧವಾಗಿ ನಡೀತಾ ಇದ್ದೀವಿ. ಆ ನಿಯಮದ ಹಿಂದಿನ ಆಧಾರವಾಗಿದೆ ಧರ್ಮ. ನಾವು ಈ ನಿಯಮದಿಂದ ಧರ್ಮವನ್ನು ಸ್ಥಾಪಿಸುತ್ತಾ ಇದ್ದೇವೆ ಎಂದು. ಈಗ ಒಂದು ಉದಾಹರಣೆಗೆ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು ಅಂದರೆ ಅಲಾರಾಮ್ ಇಡ್ತೀವಿ. ನಂತರ ಅಲಾರಾಮ್ ಅಭ್ಯಾಸದಿಂದ ಎದ್ದೇಳ್ತಿದ್ದೀವಿ. ನಂತರ ಅಲಾರಾಮ್ ಇಲ್ಲದೆ ಎದ್ದೇಳುವಂಥದ್ದನ್ನ ನಾವು ಪ್ರಾರಂಭ ಮಾಡ್ತೀವಿ. ಕೆಲವು ಸಲ ಅಲಾರಾಮ್ ಸೌಂಡ್ ಮಾಡ್ತಾಯಿದ್ರೂ ಸಹ ನಾವು ಎದ್ದೇಳೋದಿಲ್ಲ. ಹಾಗೆ ಅಲಾರಾಮ್ನ ಸ್ಟಾಪ್ ಮಾಡಿಬಿಟ್ಟು ಮಲಗಿಬಿಡ್ತೀವಿ. ಹಾಗೆ ಧಾರ್ಮಿಕ ನಿಯಮಗಳು ಸಹ ಅಲಾರಾಮ್ ರೀತಿಯಲ್ಲಿ ನಿಯಮದಿಂದ ಧರ್ಮವನ್ನು ಸ್ಥಾಪಿಸಬೇಕು ಎಂದು ನಮಗೆ ನೆನಪು ಮಾಡಿದವು ಅಷ್ಟೇ. ನಾವು ಧರ್ಮದಿಂದ ನಡೆಯುವುದಕ್ಕೆ ನಿಯಮಗಳಿಗೆ ಅವಲಂಬಿತರಾಗಿದ್ದೇವೆ. ಈ ಪರಿಸ್ಥಿತಿಯಲ್ಲಿ ಅಲಾರಾಮ್ ಸೌಂಡ್ ಮಾಡಿದರೂ ಸಹ ಎದ್ದೇಳುವುದಿಲ್ಲ. ನಿಯಮ ಮಾಡಿದರೂ ಸಹ ಧರ್ಮದ ಅರಿವು ನಮಗೆ ಇರುವುದಿಲ್ಲ. ನಾವು ನಿಯಮವನ್ನು ಮಾಡ್ತಾಯಿದ್ವಿ, ಆದರೆ ಯಾವ ನಿಯಮ ಮಾಡ್ತಾಯಿದ್ವಿ, ಏಕೆ ಮಾಡ್ತಾಯಿದ್ವಿ, ಅದರ ಹಿನ್ನೆಲೆ ಏನೂ ಸಹ ನಮಗೆ ಗೊತ್ತಿಲ್ಲ. ಜಸ್ಟ್ ಸುಮ್ಮನೆ ಫಾಲೋ ಮಾಡ್ತಾಯಿದ್ದೀವಿ, ಅದರ ಇಂಟೆನ್ಷನ್ ಏನು ಅನ್ನೋದು ಗೊತ್ತಿಲ್ಲ. ಆ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ. ಈಗ ಪ್ರತಿಯೊಂದು ಧರ್ಮದ ಸ್ಥಾಪಕರು ಏನನ್ನು ತಿಳಿಸಿದ್ದಾರೋ, ಅಂದರೆ ಹಿಂದೂ, ಕ್ರೈಸ್ತ, ಮುಸ್ಲಿಂ ಎಲ್ಲರೂ ಸಹ ಏನನ್ನ ಪ್ರಚಾರ ಮಾಡಿದ್ರು ಅಂದರೆ ಏನು ತಿಳಿಸಿದ್ದಾರೆ ಅಂತಂದರೆ ಶಾಂತಿ, ಪ್ರೀತಿ ಮತ್ತು ಏಕತೆಯ ಮೇಲೆ ಅವರು ತಿಳಿಸಿದ್ರು. ಯಾವುದೇ ಧರ್ಮ ಸ್ಥಾಪಕರು ಅವರು ಧರ್ಮವನ್ನು ಸ್ಥಾಪಿಸಲು ಬರಲಿಲ್ಲ. ಮಹಮ್ಮದ್ ಆಗಿರ್ಬೋದು, ಜೀಸಸ್ ಆಗಿರ್ಬೋದು, ಕ್ರೈಸ್ತ, ಗೌತಮ ಬುದ್ಧ, ಗುರುನಾನಕ್ ಇವರೆಲ್ಲರೂ ಸಹ ಜಸ್ಟ್ ಬರೀ ಜ್ಞಾನವನ್ನು ತಿಳಿಸಲು ಬಂದರು. ಆತ್ಮದ ಗುಣಗಳು ಇವು ಎಂದು ಜ್ಞಾಪಿಸಲು ಅವರು ಬಂದರು. ಆದರೆ ಈ ಎಲ್ಲ ಧರ್ಮ ಸ್ಥಾಪಕರು ಏನು ನಮಗೆ ಬೋಧನೆ ಮಾಡಿದಾರಲ್ಲ, ಟೀಚ್ ಮಾಡಿದಾರಲ್ಲ, ಸೇಮೇ ಇತ್ತು. ಅಂದರೆ ಪ್ರತಿಯೊಬ್ಬರದು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಆ ಧರ್ಮದಾಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಅಥವಾ ಕ್ರೈಸ್ತ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಯಾವೇ ಧರ್ಮದ ಸ್ಥಾಪಕರು ಏನೆಲ್ಲ ಬಂದಿದ್ರೋ, ಆದರೆ ಅವರಲ್ಲಿ ಪ್ರತಿಯೊಬ್ಬರದಲ್ಲೂ ಸಹ ಜ್ಞಾನ ಒಂದೇ ಇತ್ತು, ಸೇಮ್ ಆಗೇ ಇತ್ತು. ಅದು ಸಹ ಆತ್ಮದ ಒರಿಜಿನಲ್ ಸಂಸ್ಕಾರ ಆಗಿತ್ತು. ಆದರೆ ಅವರು ಹೇಳುವ ರೀತಿ, ಟೀಚಿಂಗ್ ಸ್ವಲ್ಪ ಭಿನ್ನ ಆಗಿತ್ತು ಅಷ್ಟೇ. ಆದರೆ ನಾವು ಅದು ಮೇನ್ ಇಂಟೆನ್ಷನ್ ಏನು ಅನ್ನೋದನ್ನು ಬಿಟ್ಟು, ಆ ಟೀಚಿಂಗ್ ಏನು ಮಾಡಿದ್ರು, ಅವರು ಏನನ್ನ ಹೇಳಕ್ಕೆ ಬಂದಿದ್ದಾರೆ, ಆ ಬೇಸ್ನ ಬಿಟ್ಬಿಟ್ಟು ಏನು ಮಾಡಿದ್ವಿ, ಆ ಟೀಚರ್ ಏನನ್ನ ಫಾಲೋ ಮಾಡಿದ್ರಲ್ಲ, ಯೂಸ್ ಮಾಡಿದ್ರಲ್ಲ, ಆ ಮೆಥಡ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ನಾವು ಧರ್ಮ ಅಂತ ಹೇಳೋಕ್ಕೆ ಆರಂಭಿಸ್ಬಿಟ್ವಿ. ಆದರೆ ಅದರ ಅನುಸರಣೆಯ ಪ್ರಕಾರ ಒರಿಜಿನಲ್ಲಾಗಿ ನಾವು ಹೋಗಬೇಕಾಗಿರೋದು ಮೇನ್ ಸಬ್ಜೆಕ್ಟ್ನ ಬಿಟ್ಟು ಆ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತಾ ಫಾಲೋ ಮಾಡ್ತಾ ಬಂದ್ವಿ. ಈಗ ನಾವು ಪ್ರೇಯರ್ ಮಾಡುವುದು ಅಥವಾ ನಮಾಜ್ ಮಾಡುವುದು ಇದು ಒಂದು ನಿಯಮ ಆಯಿತು. ಅರ್ಥಾತ್ ನಮ್ಮ ಒರಿಜಿನಲ್ ಆತ್ಮದ ಧರ್ಮವನ್ನು ನಾವು ಇಂಟಿಗ್ರೇಟ್ ಮಾಡ್ತಾ ಹೋದ್ವಿ. ಪರಮಾತ್ಮನನ್ನು ನೆನಪು ಮಾಡುವುದಕ್ಕೋಸ್ಕರ ನಾವು ಪ್ರೇಯರ್, ನಮಾಜ್ ಮತ್ತು ಪ್ರಾರ್ಥನೆಯನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗುವುದಕ್ಕೆ ಇದು ಒಂದು ನಿಯಮವಾಯಿತು ಅಷ್ಟೇ. ಧರ್ಮ ಇರುವುದು ಪ್ರೇಯರ್ನಲ್ಲ, ಪ್ರೇಯರ್ನ ಮೂಲಕ ಸಿಕ್ಕಿರುವ ಶಕ್ತಿಯಿಂದ ಧರ್ಮ ಇದೆ. ಪ್ರತಿ ಪ್ರೇಯರ್ ಸಹ ಶಕ್ತಿಯನ್ನು ತುಂಬಿಸಿಕೊಳ್ಳೋದಕ್ಕೆ ಮತ್ತು ಒರಿಜಿನಲ್ ಸ್ಟೇಜ್ಗೆ ನಾವು ಬರೋದಕ್ಕೆ ನಾವು ಪ್ರೇಯರ್ ಮಾಡ್ತೀವಿ.
ಹಾಗೆ ಶ್ರೀಕೃಷ್ಣನೂ ಸಹ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಹ ಇದನ್ನೇ ನೆನಪು ಮಾಡಿದ್ದಾರೆ. ಧರ್ಮದಿಂದಲೇ ಜೀವನ ಮಾಡಿದರು ಶ್ರೀಕೃಷ್ಣ. ಹಾಗಾಗಿ ನಾವೆಲ್ಲರೂ ಸಹ ಶ್ರೀಕೃಷ್ಣನ ಅಷ್ಟೊಂದು ಪ್ರೀತಿ ಮಾಡುತ್ತೇವೆ. ಹಿ ಈಸ್ ಲಿವಿಂಗ್ ಇನ್ ದ ಎಂಬಾಡಿಮೆಂಟ್ ಆಫ್ ಪರ್ಫೆಕ್ಷನ್ ಇನ್ ಎವ್ರಿ ಆ್ಯಕ್ಷನ್. ಆ ರೀತಿಯಲ್ಲಿ ಅವರಿದ್ದರು. ಅವರ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಪರ್ಫೆಕ್ಷನ್ ಇತ್ತು. ಅವರು 16 ಕಲೆ ಸಂಪೂರ್ಣ ಆಗಿದ್ದರು, ಸಂಪೂರ್ಣ ನಿರ್ವಿಕಾರಿಯಾಗಿದ್ದರು, ಮರ್ಯಾದ ಪುರುಷೋತ್ತಮ ಆಗಿದ್ದರು, ಮರ್ಯಾದೆಯಲ್ಲಿಯೂ ಸಹ ಉತ್ತಮ ಪುರುಷ ಆಗಿದ್ದರು. ಈಗಿನ ಕಾಲದಲ್ಲಿ ನಾವು ಧರ್ಮವೇ ಬೇರೆ ಜೀವನವೇ ಬೇರೆ ಎಂದು ಜೀವನ ನಡೆಸುತ್ತಿದ್ದೇವೆ. ಏನಾದರೂ ಹೇಳಿದರೆ ಆಗಿನ ಕಾಲದ ವ್ಯವಹಾರ ಆಗಿತ್ತು, ನೀತಿ ಇತ್ತು. ಈಗಿನ ಕಾಲದವರಿಗೂ ಆಗಿನ ಕಾಲದವರಿಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಈಗ ನಾವು ರಿಮೈಂಡರ್ ಮಾಡ್ಕೋಬೇಕಾಗಿರೋದು ಧರ್ಮವನ್ನು ನಮ್ಮ ಕರ್ಮದಲ್ಲಿ ಉಪಯೋಗಿಸಬೇಕೆಂದು. ಧರ್ಮ ಅಂದರೆ ನಾನು ನನ್ನ ಸ್ವಧರ್ಮದಲ್ಲಿ ಶಾಂತಿಯಾಗಿ ಇರೋದು, ನಾನು ಶಾಂತ ಸ್ವರೂಪ ಆಗಿದ್ದೀನಿ ಅನ್ನುವಂತಹ ಅಭ್ಯಾಸವನ್ನು ನಾವು ಮಾಡಬೇಕು. ನಾನು ಇಡೀ ದಿನ ಈ ಸ್ಥಿತಿಯಲ್ಲೇ ಇರುತ್ತೇನೆ ಎನ್ನುವಂತಹ ಅಭ್ಯಾಸವನ್ನು ನಾವು ಮಾಡ್ತೀವಿ ಎಂದರೆ ಆಗ ನಾವು ನನ್ನ ಧರ್ಮದಲ್ಲಿದ್ದೇನೆ ಎಂದು. ಶಾಂತ ಸ್ಥಿತಿ ಎಂದರೆ ಮನಸ್ಸಿನಲ್ಲಿಯೂ ಸಹ ಅಶಾಂತಿ ಅಲೆಗಳು ಬಂದು ಹೋಗಬಾರದು. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಬೇಕು. ಅದು ಅಭ್ಯಾಸದಿಂದ ಮಾತ್ರ ಸಾಧ್ಯ. ನಾವು ಧರ್ಮವನ್ನು ಕರ್ಮದಲ್ಲಿ ತರಬಹುದು. ಈಗ ಪರಮಾತ್ಮ ಸೃಷ್ಟಿಯ ಚಕ್ರದ ಜ್ಞಾನವನ್ನು ನಮಗೆ ನೀಡಿದ್ದಾರೆ. ಸೃಷ್ಟಿ ಚಕ್ರದ ಆರಂಭದಲ್ಲಿ ಆತ್ಮಗಳು ಸಂಪೂರ್ಣ 100% ಅಷ್ಟು ಸೋಲ್ ಕಾನ್ಷಿಯಸ್ನಲ್ಲಿ ಅಂದರೆ ಆತ್ಮ ಅಭಿಮಾನದಲ್ಲಿ ಇದ್ದರು. ಅವರು ಅವೇರ್ನೆಸ್ ಜಾಗೃತ ಆಗುವಂತಹ ಅವಶ್ಯಕತೆ ಅವರಲ್ಲಿ ಇರಲಿಲ್ಲ. ಏಕೆಂದರೆ ಆ ಸ್ಥಿತಿಯಲ್ಲೇ ಅವರು ಇದ್ದರು, ಅಂದರೆ ಆತ್ಮದ ಸ್ಥಿತಿಯಲ್ಲೇ ಅವರು ಇದ್ದರು. ಆದ್ದರಿಂದ ಅವರು ಪ್ರೀತಿಯಿಂದ ಶಾಂತಿಯಿಂದ ಸುಖದಿಂದ ಇದ್ದರು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇರುವಂತಹ ಪ್ರತಿಯೊಂದು ಆತ್ಮಗಳು ಸಹ ಸಂಪೂರ್ಣ ನಿರ್ವಿಕಾರಿ ಪ್ರಪಂಚ ಇದ್ದರು. 33 ಕೋಟಿ ದೇವತೆಗಳು ಸಹ ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಸಹ ಅವರು ಧರ್ಮದಲ್ಲಿ ಸ್ಥಿತರಾಗಿದ್ದರು. ಅವರಿಗೆ ಬೇರೆ ಏನೂ ಸಹ ಅವ್ರಿಗೆ ಗೊತ್ತಿರಲಿಲ್ಲ, ಹಾಗೆ ಇದ್ದರು. ಆದರೆ ಈಗ ನಾವು ಸಂಪೂರ್ಣ ಅಧರ್ಮದಲ್ಲಿ ಇದ್ದೇವೆ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವುದೇ ಪೂಜೆ ಪ್ರೇಯರ್ ಇರಲಿಲ್ಲ. ಅಲ್ಲಿ ಅವರಿಗೆ ಅದರ ಅವಶ್ಯಕತೆಯೂ ಸಹ ಇರಲಿಲ್ಲ. ಏಕೆಂದರೆ ಅಲ್ಲಿ ಆ ಸ್ಥಿತಿಯಲ್ಲೇ ಇದ್ದ ಕಾರಣ ಅವರು ಆ ಸ್ಥಿತಿಯಲ್ಲೇ ಜೀವನವನ್ನು ಸಹ ನಡೆಸುತ್ತಿದ್ದರು. ಈಗ ನಾವು ಪೂಜೆ ಪ್ರೇಯರ್ ಅಂದರೆ ನಿಯಮವನ್ನು ಅವಶ್ಯಕತೆಯಿಂದ ನಾವು ನಮ್ಮ ಕರ್ಮದಲ್ಲಿ ಇಲ್ಲದ ಕಾರಣ ನೆನಪಿಗೋಸ್ಕರ ಧರ್ಮದಲ್ಲಿ ನಾವು ಸ್ಥಿತರಾಗಲು ಬಯಸುತ್ತೇವೆ. ದ್ವಾಪರ ಯುಗದಿಂದ ನಿಧಾನವಾಗಿ ಧರ್ಮದ ವಿರುದ್ಧ ನಾವು ಬರುತ್ತಾ ಹೋದೆವು. ಕರ್ಮವನ್ನು ಕ್ರೋಧವನ್ನು ಮಾಡುವುದು, ಕಾಮ ಅಸೂಯೆ, ಹೀಗೆ ಅಧರ್ಮದಲ್ಲಿ ನಾವು ಬರಲು ಶುರು ಮಾಡಿದೆವು. ಆಗ ಶಾಸ್ತ್ರಗಳನ್ನು ಸಹ ಬರೆಯಲು ಶುರು ಮಾಡಿದರು. ಶಾಸ್ತ್ರದಲ್ಲಿ ನಾವು ಧರ್ಮದಲ್ಲಿ ಹೇಗಿರಬೇಕೆಂದು ಹೇಳಿದರು. ಈಗ ಒಂದು ಮಗು ಸದಾ ಸತ್ಯವನ್ನು ಹೇಳುತ್ತಿರುತ್ತದೆ. ನಿಧಾನವಾಗಿ ಅದು ಸಂಘ ದೋಷದಿಂದ ಸುಳ್ಳನ್ನು ಹೇಳಲು ಪ್ರಾರಂಭಿಸುತ್ತದೆ. ಎಂದರೆ ಆ ಸುಳ್ಳು ಹೇಳುವುದನ್ನು ಬಿಡಿಸಲು ಹೇಗೆ ಅವರ ತಂದೆ ತಾಯಿಗಳ ಪಾತ್ರ ಇರುತ್ತದೆಯೋ ಹಾಗೆ ತಂದೆ ತಾಯಿಗಳ ಪಾತ್ರ ಅಸತ್ಯ ಹೇಳುವುದನ್ನು ಬಿಡಿಸಿ ಸತ್ಯದ ದಾರಿಯಲ್ಲಿ ಕರೆದುಕೊಂಡು ನಾವು ತಂದೆ ತಾಯಿಗಳು ಹೋಗುತ್ತಾರೆ. ಅದೇ ರೀತಿಯಲ್ಲಿ ನಾವು ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ನ್ಯಾಚುರಲ್ ಆಗಿ ಪರ್ಫೆಕ್ಷನ್ ಆಗಿ ಇದ್ದೆವು. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನ್ಯಾಚುರಲ್ ಪರ್ಫೆಕ್ಷನ್ ಆಗಿಯೇ ಶ್ರೀಕೃಷ್ಣ ಇದ್ದರು. ಸತ್ಯುಗ ರಾಜ್ಯದ ಮೊದಲನೇ ರಾಜಕುಮಾರ ಆಗಿದ್ದರು. ಅದಕ್ಕೋಸ್ಕರ ಕಲಿಯುಗದ ಕೊನೆಯ ತನಕನೂ ಸಹ ಎಲ್ಲರಿಗೂ ಶ್ರೀಕೃಷ್ಣ ಅಂದರೆ ತುಂಬ ಇಷ್ಟ. ಏಕೆಂದರೆ ಶ್ರೀಕೃಷ್ಣ ನೆಕ್ಸ್ಟ್ ಗಾಡ್ ಆಗಿದ್ದಾರೆ. ನಿರಾಕಾರ ಪರಮಾತ್ಮನ ನಂತರ ಫಸ್ಟ್ ಪರ್ಫೆಕ್ಟ್ ಸೋಲ್ ಶ್ರೀಕೃಷ್ಣ ಆಗಿದ್ದಾರೆ. ಶ್ರೀಕೃಷ್ಣ ಸತ್ಯುಗದ ಮೊದಲನೆಯ ರಾಜಕುಮಾರ.
ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಬರುವಂಥ ಪ್ರತಿಯೊಂದು ಆತ್ಮಗಳು ಸಹ ಸಂಪೂರ್ಣತೆಯನ್ನು ಹೊಂದಿರುವಂಥವ್ರು. ಇಡೀ ಪ್ರಪಂಚದಲ್ಲಿ ದೇವಿ ದೇವತಾ ಪ್ರಪಂಚ ಅಲ್ಲಿ ಇರುತ್ತದೆ. ನಂತರ ದ್ವಾಪರ ಯುಗದಲ್ಲಿ ಅದೇ ಸತ್ಯುಗಿ ಆತ್ಮಗಳೇ ನಿಧಾನವಾಗಿ ಬಾಡಿ ಕಾನ್ಷಿಯಸ್ಸಲ್ಲಿ ಅಂದರೆ ದೇಹದ ಅಭಿಮಾನದಲ್ಲಿ ಬರಲು ಶುರು ಮಾಡುತ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ಆತ್ಮಗಳು ಪಾತ್ರವಾಗಿರುತ್ತದೆ. ಬಂದು ಧರ್ಮವನ್ನು ನೆನಪು ಮಾಡುವುದಕ್ಕೋಸ್ಕರ ಯಾರು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇದ್ದರೂ ಅವರೇ ಬಂದು ಧರ್ಮವನ್ನು ಹೇಳಲು ಶುರು ಮಾಡುತ್ತಾರೆ. ಒರಿಜಿನಲ್ ಕ್ವಾಲಿಟಿ ಅಲ್ಲಿ ಇದ್ದರೂ ಸಹ ಈಗ ನಾವು ಎಷ್ಟೇ ಯಾರಾದರೂ ಭ್ರಷ್ಟಾಚಾರದ ಕಡೆಗೆ ಹೋದರೆ ನಾವು ಹೇಳ್ತೀವಲ್ಲ, ನೀವು ಇಷ್ಟು ದಿನ ಭ್ರಷ್ಟಾಚಾರ ಮಾಡಿರಲಿಲ್ಲ, ಈಗ ಯಾಕೆ ನೀವು ಶುರು ಮಾಡಿದ್ದೀರಾ ಅಂತ ಹೇಳ್ತೀವಲ್ಲ, ಅದೇ ರೀತಿ ನಮಗೂ ಸಹ ಜ್ಞಾನವನ್ನು ಹೇಳಲು ಬಂದರು. ಒಳ್ಳೆಯ ಕಾರ್ಯವನ್ನು ಮಾಡಿ ಅಂತ ಹೇಳಲು ಬಂದರು. ಎಥಿಕ್ಸ್ ಮತ್ತು ಮಾರಲ್ ಕಡೆ ತೆಗೆದುಕೊಂಡು ನಮ್ಮನ್ನು ಹೋದರು. ಈಗ ನಾವು ಒಟ್ಟಿಗೆ ಓದ್ತಾ ಇರ್ತೀವಿ, ಕ್ಲಾಸ್ಮೇಟ್ಸ್ಗಳಾಗಿರ್ತೀವಿ. ಒಂದೇ ಜನ್ಮದಲ್ಲೇ ನಮಗೆ ನೀನು ಆ ರೀತಿ ಇದ್ದೆ, ಇವಾಗ ಈ ರೀತಿ ಯಾಕೆ ಕೆಟ್ಟ ಕರ್ಮವನ್ನು ಮಾಡಿದ್ಯಾ ಅಂತ ನಾವು ನಮ್ಮ ಕ್ಲಾಸ್ಮೇಟ್ಸ್ಗಳಿಗೆ ಹೇಳ್ತೀವಲ್ಲ, ಅದೇ ರೀತಿ ನಮ್ಮ ಜೊತೆಗೆ ಇದ್ದಂತಹ ಆತ್ಮಗಳು ಜನ್ಮಾಂತರದಲ್ಲಿ ಅಂದರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಆ ಆತ್ಮಗಳೇ ಬಂದು ಅನೇಕ ಜನ್ಮದಿಂದ ಅಂದರೆ ದ್ವಾಪರ ಯುಗದಿಂದ ನಿಧಾನವಾಗಿ ಅಧರ್ಮವನ್ನು ಮಾಡುತ್ತಾ ಬಂದೆವು. ನಮ್ಮ ಯೋಜನೆಯಲ್ಲಿ, ನಮ್ಮ ಕರ್ಮದಲ್ಲಿ ಈಗ ಇಡೀ ಮೈಥಾಲಜಿಗಳಲ್ಲಿ ಅಂದರೆ ಶಾಸ್ತ್ರಗಳಲ್ಲಿ ಏನೆಲ್ಲ ಇದೆಯೋ ಅದು ತುಂಬ ಸುಂದರವಾಗಿದೆ. ಶ್ರೀಕೃಷ್ಣನ ವಾಸ್ತವವಾಗಿ ಭೂಮಿಯಲ್ಲಿ ಇದ್ದರು, ಸತ್ಯುಗವಿತ್ತು. ಆಗ ಸತ್ಯುಗದಲ್ಲಿ ಯಾವುದೇ ದುರ್ಯೋಧನ, ಕಂಸ ಯಾರೂ ಇರಲಿಲ್ಲ. ಅಲ್ಲಿ ಯಾವುದೇ ಯುದ್ಧ ಅನ್ನೋದು ಇರಲಿಲ್ಲ. ಏಕೆಂದರೆ ಅದು ಸತ್ಯುಗವಾಗಿತ್ತು, ಅದು ಪರ್ಫೆಕ್ಟ್ ಪ್ರಪಂಚವಾಗಿತ್ತು. ಶ್ರೀಕೃಷ್ಣ ಇದ್ದಾಗ ಸತ್ಯತೆ ಇತ್ತು. ದ್ವಾಪರ ಯುಗದಿಂದ ಅಧರ್ಮ ಶುರುವಾಯಿತು. ಆದ್ದರಿಂದ ಈ ಎಲ್ಲ ಶಾಸ್ತ್ರಗಳನ್ನು ಬರೆಯಲಾಯಿತು, ಜ್ಞಾನವನ್ನು ನೀಡಲಾಯಿತು. ಈ ಇಡೀ ಮಹಾಭಾರತವನ್ನು ನೋಡಿದರೆ ಒಂದೊಂದು ಪಾತ್ರವನ್ನು ನೋಡಿದಾಗ ಭಿನ್ನ ಸಂಸ್ಕಾರದ ಬಗ್ಗೆ ತಿಳಿಸಿದ್ದಾರೆ. ಅನೇಕರಿಗೆ ಅಸೂಯೆ ಇರ್ಬೋದು, ಈರ್ಷ್ಯೆ ಇರ್ಬೋದು, ಕೋಪ ಇರ್ಬೋದು, ಅಟ್ಯಾಚ್ಮೆಂಟ್ ಇರ್ಬೋದು, ಮೋಹ ಇರ್ಬೋದು, ಈ ರೀತಿಯಲ್ಲಿ ಭಿನ್ನ ಸಂಸ್ಕಾರಗಳನ್ನು ತಿಳಿಸಿದ್ದಾರೆ. ಆದರೆ ಅಲ್ಲಿ ಶ್ರೀಕೃಷ್ಣ ಗೈಡ್ ಆಗಿ ಮಹಾಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸಹ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಎಲ್ಲ ಸಂಸ್ಕಾರಗಳಿಂದ ಹೇಗೆ ಹೊರಬರಬೇಕು ಅನ್ನುವುದನ್ನು ಅವರು ಗುರುವಾಗಿ ಗೈಡಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಶ್ರೀಕೃಷ್ಣ ಇದು ಧರ್ಮವಲ್ಲ, ಅಧರ್ಮವಾಗಿದೆ ಎಂದು ಬೋಧಿಸಿದರು. ಧರ್ಮದ ಕಡೆಗೆ ಪ್ರತಿಯೊಬ್ಬರನ್ನೂ ಸಹ ಕರೆದುಕೊಂಡು ಹೋದರು. ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ, ಕರ್ಣ ಮತ್ತು 5 ಪಾಂಡವರಿಗೂ ಸಹ ಧರ್ಮದ ಜ್ಞಾನವನ್ನು ನೀಡಿದರು. ಮಹಾಭಾರತವನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಪ್ರತಿಯೊಂದು ಸಂಸ್ಕಾರವನ್ನು ಶ್ರೀಕೃಷ್ಣನೇ ಸತ್ಯುಗದಲ್ಲಿ ಆ ಧರ್ಮದಲ್ಲಿಯೇ ಇದ್ದು ಜೀವಿಸಿದರು. ಆದ್ದರಿಂದ ಶ್ರೀಕೃಷ್ಣನ ಪಾತ್ರವನ್ನು ಮಹಾಭಾರತದಲ್ಲಿ ವರ್ಣನೆ ಮಾಡಲಾಗಿದೆ. ಜ್ಞಾನವನ್ನು ನೀಡಬೇಕೆಂದು ಅನ್ಯರಿಗೆ ಇದರ ಮೂಲಕ ನಾವು ತಿಳಿದುಕೊಳ್ಳಬಹುದು. ಶ್ರೀಕೃಷ್ಣ ಮಹಾಭಾರತದಲ್ಲಿ ಅವರು ಎಂದೂ ಸಹ ಅಹಿಂಸದ ಜ್ಞಾನವನ್ನು ನೀಡಲಿಲ್ಲ. ಧರ್ಮದಲ್ಲಿ ನಡಿಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಮಹಾಭಾರತದಲ್ಲಿ ಅರ್ಜುನನಿಗೆ ಹೇಳಿದ್ದಾರೆ. ಅವರು ಯಾವುದೇ ದೊಡ್ಡ ಮಾತಾಗಿರ್ಬೋದು ಸಹ ಅವ್ರಿಗೆ ನೀವು ಹೊಡೆದು ಸಾಯಿಸಿ ಅನ್ನುವಂಥದ್ದನ್ನು ಹೇಳಲೇ ಇಲ್ಲ. ಅವರು ಧರ್ಮವು ಪುನಃ ಸ್ಥಾಪನೆ ಆಗಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ. ಅಹಿಂಸಾ ಪರಮೋ ಧರ್ಮ ಅನ್ನೋದನ್ನು ತಿಳಿಸಿದ್ದಾರೆ ಕೂಡ. ಅದಕ್ಕೆ ಪ್ರತಿಯೊಂದು ಮಾತಲ್ಲೂ ಸಹ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾರೆ, ಧರ್ಮವು ಪುನಃ ಸ್ಥಾಪನೆ ಆಗಬೇಕು ಅಂತಂದರೆ ಇದನ್ನೆಲ್ಲ ತ್ಯಾಗ ಮಾಡು ಅನ್ನೋದನ್ನು ಅವರು ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಶ್ರೀಕೃಷ್ಣ. ಹಾಗೆ ದ್ರೌಪದಿಗೂ ಸಹ ಹೇಳಿದ್ದಾರೆ, ನೀನು ಧರ್ಮದ ಪುನಃ ಸ್ಥಾಪನೆ ಮಾಡೋಕ್ಕೋಸ್ಕರ ಈ ಮೋಹದ ತ್ಯಾಗವನ್ನು ಮಾಡು ಅಂತ ಅಲ್ಲಿ ಶ್ರೀಕೃಷ್ಣ ದ್ರೌಪದಿಗೂ ಸಹ ಹೇಳಿರೋದು. ಯಾವ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಹಿಂಸೆಯನ್ನು ಮಾಡಬೇಕಾಗಿದೆ?
ಧರ್ಮನ ಯೂಸ್ ಮಾಡಿಕೊಂಡು ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೆ ಆಗೋದಿಲ್ಲ. ಅದು ಸಿಂಬಲೈಸ್ ಆಗಿದೆ ಅಷ್ಟೇ. ಯಾವುದು ಯುದ್ಧ ಮಾಡುವಂಥದ್ದು. ಯುದ್ಧ ಎಲ್ಲಿ ಮಾಡ್ತೀವಿ? ನಮ್ಮೊಳಗೆ ನಾವು ಮಾಡುವಂಥ ಯುದ್ಧ, ಮನಸ್ಸಿಗೂ ಮತ್ತು ಬುದ್ಧಿಗೆ ಆಗುವಂಥ ಯುದ್ಧವಾಗಿದೆ. ಮೊದಲನೇದು ಯುದ್ಧ ಅಂದರೆ ಆಗುವಂಥದ್ದು ಯಾವುದಕ್ಕೆ ಅಂದರೆ ಆತ್ಮದ ಒರಿಜಿನಲ್ ಕ್ವಾಲಿಟಿ ಏನಿದೆಯೋ ಅದಕ್ಕೆ, ಮತ್ತು ಮಧ್ಯದಲ್ಲಿ ನಾವು ದ್ವಾಪರ ಯುಗದಿಂದ ಮಾಡಿರುವಂತಹ ಕೆಟ್ಟ ಸಂಸ್ಕಾರಗಳನ್ನ ಏನು ಬೆಳೆಸ್ಕೊಂಬಂದಿರ್ತೀವಲ್ಲ ಅದು ಮಾಡಿದ್ರೆ ಸರಿಯಾಗತ್ತಾ, ಇದು ಮಾಡಿದ್ರೆ ಸರಿಯಾಗುತ್ತಾ ಆಗುವಂಥ ಯುದ್ಧ. ಆದರೆ ಈಗ ನೋಡಿದ್ರೆ ನಾವು ದ್ವಾಪರ ಯುಗದಲ್ಲಿ ಬಂದಿರುವಂಥ ಸಂಸ್ಕಾರಗಳೇ ತುಂಬ ಪವರ್ಫುಲ್ ಆಗಿದೆ. ನಮ್ಮ ಒರಿಜಿನಲ್ ಸಂಸ್ಕಾರ ಏನಿದೆಯೋ ಅದು ಇವಾಗ ಶಕ್ತಿಹೀನ ಆಗಿದೆ. ಅದಕ್ಕೋಸ್ಕರ ಈಗೂ ಸಹ ನೋಡಿ, ಕಲಿಯುಗದ ಕೊನೆ ಬಂದರೂ ಸಹ ಮಹಾಭಾರತ ಪ್ರತಿಯೊಂದು ಅಧ್ಯಾಯವನ್ನು ರೆಫರ್ ಮಾಡ್ತೀವಿ ಮತ್ತು ರಿಲೆವೆಂಟ್ ಆಗಿದೆ ಇದಕ್ಕೂ ಸಹ. ಯಾಕಂದರೆ ಅಧರ್ಮದವನ್ನು ಸಂಪೂರ್ಣವಾಗಿ ತ್ಯಜಿಸಿ ಧರ್ಮದ ಕಡೆಗೆ ಬರಬೇಕು ಅನ್ನುವಂಥದ್ದನ್ನು ಶ್ರೀಕೃಷ್ಣನು ಮಹಾಭಾರತದಲ್ಲಿ ಹೇಳಿದರೆ. ಯಾವುದೂ ಸಹ ಅಲ್ಲಿ ಏನು ಯುದ್ಧ ನಡೆಯುತ್ತೋ ಅದೆಲ್ಲವೂ ಸಹ ಸಿಂಬಲೈಸ್ ಆಗಿದೆ. ಪ್ರತಿಯೊಂದರಲ್ಲೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಮೋಹವನ್ನು ತ್ಯಜಿಸಿ ಆ ಧರ್ಮವನ್ನು ಸ್ಥಾಪನೆ ಮಾಡು ಅನ್ನೋದನ್ನು ಪ್ರತಿಯೊಂದರಲ್ಲೂ ಸಹ ತೋರಿಸುತ್ತೆ ಹೊರತು ಇಲ್ಲಿ ಯಾವುದೇ ರೀತಿಯಾದ ಹಿಂಸೆ ಮಾಡುವಂಥದ್ದು ಏನೂ ಇಲ್ಲ. ಅಷ್ಟೊಂದು ಜನ ಸಾಯಿಸಿರೋದನ್ನು ಆ ರೀತಿಯಲ್ಲಿ ಏನೂ ಸಹ ಇಲ್ಲ. ಅದೆಲ್ಲ ಸಾಯಿಸಿರೋದು ನಮ್ಮಲ್ಲಿ ಇರುವಂತಹ ಕೆಟ್ಟ ಗುಣಗಳನ್ನ ನಾವು ಸಾಯಿಸಿರುವಂಥ ಗುರುತುಗಳು ಆಗಿದೆ. ಅದು ಸಿಂಬಲೈಸ್ ಆಗಿದೆ ಅಷ್ಟೇ. ಈಗ ಅದರಲ್ಲಿ ತೋರಿಸಿದರೆ ಏನಂತ, ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯ ಇವ್ರನ್ನೆಲ್ಲರೂ ಸಹ ನೀನು ಹೊಡಿ ಅಂತ ಹೇಳಿದ್ದಾರೆ. ಬಾಣವನ್ನು ಹಾಕು ಅಂತ ಶ್ರೀಕೃಷ್ಣ ತೋರಿಸಿದ್ದಾರೆ. ಅದರದ್ದು ಅರ್ಥ ಏನು? ಅದರ ಹಿಂದೆ ಇದ್ದಂತಹ ಮೋಹ ಅದನ್ನೆಲ್ಲ ಬಿಡು. ಗುರುಗೆ ಯಾರೂ ಸಹ ಹೊಡಿ ಅಂತ ಯಾರೂ ಹೇಳಲ್ಲ. ಅದರಲ್ಲಿ ಇರುವಂತಹ ಮೋಹವನ್ನು ಬಿಡು, ಧರ್ಮದ ಕಡೆ ನೀನು ಹೋಗು ಅನ್ನೋದನ್ನು ಇಲ್ಲಿ ತೋರಿಸಿರುವಂಥದ್ದು. ಈಗ ಹಾಗೆ ನೋಡಿದ್ರೆ ಎಲ್ಲ ಧರ್ಮ ಸ್ಥಾಪಕರು ಏನೆಲ್ಲ ಬಂದರೋ ಅವರೆಲ್ಲ ಧರ್ಮದ ಜ್ಞಾನವನ್ನು ನೀಡಿದ್ರು, ಅಂದರೆ ಆತ್ಮದ ಒರಿಜಿನಲ್ ಜ್ಞಾನವನ್ನು ನೀಡಿದ್ರು. ಆದರೆ ನಾವೆಲ್ಲರೂ ಸಹ ನಾವು ನಮ್ಮ ಒರಿಜಿನಲ್ ಧರ್ಮಕ್ಕೆ ನಾವು ಹೋಗಿಲ್ಲ. ಹಾಗೇನರ ನಾವು ಧರ್ಮದ ಪ್ರಕಾರ ನಡೆದಿದ್ರೆ ದ್ವಾಪರ ಯುಗ ಆದಮೇಲೆ ಕಲಿಯುಗ ಅನ್ನೋದು ಬರ್ತಿರಲಿಲ್ಲ. ಈಗ ಕಲಿಯುಗ ಬಂದಿದೆ ಅಂತಂದರೆ ನಾವು ನಮ್ಮ ಸ್ವಧರ್ಮ ಏನಿದೆಯೋ ಆತ್ಮದ ಧರ್ಮದಿಂದ ಸಂಪೂರ್ಣವಾಗಿ ಹೊರಡೆ ಬಂದುಬಿಟ್ಟಿದ್ದೀವಿ ಅಂತ ಅರ್ಥ. ಈಗ ನಾವು ಈ ಯುಗವನ್ನು ಬರೀ ಕಲಿಯುಗ ಅಂತ ಹೇಳಲ್ಲ, ಘೋರ ಕಲಿಯುಗ ಅಂತ ಹೇಳ್ತೀವಿ. ಕಠೋರ ಕಲಿಯುಗ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ ಪ್ರತಿಯೊಬ್ಬರೂ ಸಹ. ಈ ಘೋರ ಕಲಿಯುಗದ ಮಧ್ಯದಲ್ಲಿ ನಿರಾಕಾರ ಶಿವ ತಂದೆ ಬಂದ್ಬಿಟ್ಟು ನಮಗೆ ಮತ್ತೆ ಧರ್ಮದ ಸ್ಥಾಪನೆ ಮಾಡಲಿಕ್ಕೋಸ್ಕರ ಬಂದು ನಮಗೆ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಈಗ ಕಲಿಯುಗ ಆದಮೇಲೆ ಅವಶ್ಯವಾಗಿ ಸತ್ಯುಗ ಬಂದೇ ಬರುತ್ತೆ. ಆದರೆ ಕಲಿಯುಗದಲ್ಲಿ ನಂತರ ಸತ್ಯುಗ ಆಗಬೇಕು ಅಂತಂದರೆ ಧರ್ಮದ ಸ್ಥಾಪನೆ ಆಗಲೇಬೇಕು. ಧರ್ಮದ ಸ್ಥಾಪನೆ ಆಗಬೇಕು ಅಂತಂದರೆ ನಮ್ಮಲ್ಲಿ ಇರುವಂತಹ ಅವಗುಣಗಳು ಏನಿದಾವೋ ಅವೆಲ್ಲವೂ ಸಹ ಸಂಪೂರ್ಣವಾಗಿ ನಶಿಸಿ ಹೋಗಬೇಕು. ಮತ್ತು ಹಾಗೆ ನಮ್ಮ ಎನ್ವೈರನ್ಮೆಂಟ್, ಸೋಷಿಯಲಿಟಿಯಲ್ಲಿ, ಆಮೇಲೆ ನನ್ನ ಸುತ್ತಮುತ್ತಲಲ್ಲಿ, ಅಂದರೆ ಈ ರೀತಿಯಲ್ಲಿ ಚೇಂಜಸ್ ಆಗಬೇಕು. ಕಲಿಯುಗದಿಂದ ಸತ್ಯುಗ ಅಂತಂದ್ರೇ ಅಧರ್ಮದಿಂದ ಧರ್ಮದ ಕಡೆಗೆ ಹೋಗುವಂಥದ್ದು ಎಂದು. ಪ್ರತಿಯೊಂದು ಆತ್ಮವೂ ಸಹ ಅಧರ್ಮದಿಂದ ಧರ್ಮಕ್ಕೆ ಶಿಫ್ಟ್ ಆಗಬೇಕಾಗಿದೆ. ನಾವು ಅಂತೀವಲ್ವಾ, ಯಾವುದೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ ಆ ದೇವರೇ ಬರಬೇಕು, ಅವತಾರ ಆಗಬೇಕು ಅಂತ. ಅದೇ ರೀತಿ ಈಗ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಸ್ವಯಂ ಪರಮಾತ್ಮ ನಿರಾಕಾರ ತಂದೆ ಈಗ ಬಂದಿದ್ದಾರೆ. ನಮ್ಮಲ್ಲಿ ಇರುವಂತಹ ಅವಗುಣಗಳನ್ನು, ನಮ್ಮ ಬಲಹೀನತೆಗಳನ್ನು ಎಲ್ಲವನ್ನು ಹೇಗೆ ಯುದ್ಧ ಮಾಡಿ ನಾವು ಅಧರ್ಮದಿಂದ ಧರ್ಮಕ್ಕೆ ಹೋಗಬೇಕು, ಶಿಫ್ಟ್ ಆಗಬೇಕು ಅನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಈಗ ನೋಡಿ, ಶ್ರೀಕೃಷ್ಣ ಈ ಕಲಿಯುಗ ಪ್ರಪಂಚದಲ್ಲಿ ಇಲ್ಲ ಅಲ್ವಾ, ಅವರು ಇರೋದೇ ಸತ್ಯುಗ ಪ್ರಪಂಚದಲ್ಲಿ. ಈಗ ಪರಮಾತ್ಮ ಬಂದ್ಬಿಟ್ಟು ನಮಗೆ ಮತ್ತೆ ಪುನರ್ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಧರ್ಮದ್ದು. ಈಗ ಪ್ರತಿಯೊಬ್ಬರಲ್ಲೂ ಸಹ ಧರ್ಮದ ಸ್ಥಾಪನೆ ಆಗೋಕ್ಕೆ ಶುರುವಾಯಿತು ಅಂತಂದರೆ, ಅಂದರೆ ಆತ್ಮದ ಒರಿಜಿನಲ್ ಸಂಸ್ಕಾರ ಸ್ಥಾಪನೆ ಆಗೋಕ್ಕೆ ಶುರುವಾಯಿತು ಅಂತಂದರೆ
ಹಾಗೆ ಇಡೀ ಸಮಾಜ, ಇಡೀ ಕುಟುಂಬ, ಹಾಗೆ ಇಡೀ ವಿಶ್ವ ಸತ್ಯುಗ ಆಗುತ್ತೆ. ಆಗ ಸತ್ಯುಗದ ಮೊದಲನೆಯ ರಾಜಕುಮಾರ ಶ್ರೀಕೃಷ್ಣ ಆಗಿರ್ತಾರೆ. ಈಗೆಲ್ಲರೂ ಹೇಳ್ತಾರಲ್ವ, ಈ ಕಲಿಯುಗ ಪ್ರಪಂಚ ಸಾಕಾಗಿದೆ, ಹೊಸ ಪ್ರಪಂಚ ಬೇಕು, ಹೊಸ ಆ, ಯುಗ ಬೇಕು ಅಂತ ಹೇಳ್ತಾರೆ. ಆ ಹೊಸ ಯುಗನೇ ದಿವ್ಯತೆಯಾಗಿದೆ. ದಿವ್ಯ ಗುಣಗಳನ್ನ ಹೊಂದಿರುವಂತಹ ಸಂಸ್ಕಾರಗಳು ತುಂಬಿರುವಂತಹ ಆತ್ಮಗಳಾಗಿರ್ತಾರೆ. ಶ್ರೀಕೃಷ್ಣ ಸತ್ಯುಗಕ್ಕೆ ಬರೋಕ್ಕಿಂತ ಮುಂಚೆ ಪರಮಾತ್ಮ ಬಂದು ನಮ್ಮನ್ನು ಸಂಪೂರ್ಣವಾಗಿ ಶಿಫ್ಟ್ ಮಾಡಿ, ಅಂದರೆ ಅಧರ್ಮದಿಂದ ಧರ್ಮದ ಕಡೆಗೆ ಕರೆದುಕೊಂಡು ನಮಗೆ ಸಂಪೂರ್ಣ ಜ್ಞಾನವನ್ನು, ನಮಗೆ ಪ್ರತಿಯೊಂದರದ್ದು ಜ್ಞಾನವನ್ನು ನೀಡಿ ನಮ್ಮನ್ನು ಆ ಯುಗಕ್ಕೆ ತಯಾರು ಮಾಡ್ತಾರೆ. ನಂತರ ಸತ್ಯುಗ ಪ್ರಾರಂಭವಾಗುತ್ತದೆ. ಈಗ ನಾವು ಶ್ರೀಕೃಷ್ಣನ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣನನ್ನು ತುಂಬನೇ ಇನ್ವೋಕ್ ಮಾಡ್ತೀವಿ. ಆಮೇಲೆ ಪ್ರತಿಯೊಂದನ್ನು ನಾವು ಆಚರಣೆಯಲ್ಲೇ ತರ್ತೀವಿ. ಆದರೆ ಅದೆಲ್ಲವೂ ಸಹ ಮುಖತೆ ಆಗಿದೆ. ಆದರೆ ನಾವು ಶ್ರೀಕೃಷ್ಣನ ಪ್ರತಿಯೊಂದು ಹೆಜ್ಜೆಯಲ್ಲಿ ಏನಿತ್ತು ಅನ್ನೋದ್ರ ಕಡೆ ಗಮನವನ್ನು ಕೊಟ್ಟು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೋಬೇಕಾಗಿದೆ. ಇದು ಬರೀ ಒಂದು ದಿನದ ಆಚರಣೆ ಆಗಬಾರ್ದು. ಪ್ರತಿಯೊಂದು ಕರ್ಮದಲ್ಲಿ, ಪ್ರತಿಯೊಂದು ಮಾತಿನಲ್ಲಿ, ಪ್ರತಿಯೊಂದು ಯೋಚನೆಯಲ್ಲಿ, ಪ್ರತಿಯೊಂದು ಸಂಕಲ್ಪದಲ್ಲಿ ಶ್ರೀಕೃಷ್ಣ ಹೇಗೆ ಧರ್ಮವನ್ನು ಮುಂದಿಟ್ಟು ಅವರ ಕರ್ಮವನ್ನು ಮಾಡಿದ್ರು ಆ ರೀತಿಯಲ್ಲಿ ನಾವು ಮಾಡಬೇಕು. ದೈವಿ ಗುಣಗಳನ್ನು ಅವರ ಜೀವನದಲ್ಲಿ ಧಾರಣೆಯನ್ನು ಮಾಡಿದ್ರು. ಯಾವಾಗ ಈ ರೀತಿ ಪ್ರತಿಯೊಬ್ಬರೂ ಮಾಡ್ತಾರೋ ಆವಾಗ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಪ್ರತಿಯೊಬ್ಬರೂ ಸಹ ನಾವು ಸತ್ಯುಗ ಪ್ರಪಂಚವನ್ನು ಈಸಿಯಾಗಿ ತರ್ಬೋದು. ಆ ಪ್ರಪಂಚ ಬರೋದಿಲ್ಲ, ಆ ಪ್ರಪಂಚವನ್ನು ನಾವು ತರಿಸ್ಬೇಕಾಗಿದೆ. ಹೇಗೆ ತರಿಸ್ಬೇಕು ಅಂತಂದರೆ ನಾವು ಧಾರಣೆ ಮಾಡಿಕೊಂಡು, ಅದು ಬರುತ್ತೆ ಅಂತ ಕಾಯೋದಲ್ಲ. ನಮ್ಮಲ್ಲಿ ಅವಗುಣಗಳಿದ್ದರೆ ಹೇಗೆ ಬರುತ್ತೆ? ನಾವು ಶಿಫ್ಟ್ ಆಗಬೇಕಲ್ವ, ನಾವು ಪರಿವರ್ತನೆ ಆಗಬೇಕಲ್ವ. ನಾವು ಪರಿವರ್ತನೆ ಆದಾಗ ವಿಶ್ವ ಪರಿವರ್ತನೆ ಆಗುತ್ತೆ. ವಿಶ್ವ ಪರಿವರ್ತನೆ ಆದಾಗ ಆಟೋಮೆಟಿಕ್ಕಾಗಿ ಆ ವಾತಾವರಣ ಮತ್ತು ದಿವ್ಯತೆ ಪ್ರತಿಯೊಂದು ಆತ್ಮದಲ್ಲೂ ಸಹ ಬಂದ್ಬಿಟ್ಟು ಸತ್ಯುಗ ಪ್ರಾರಂಭವಾಗುತ್ತದೆ. ನಾವು ಆ ಸತ್ಯುಗವನ್ನು ತೆಗೆದುಕೊಂಡು ಬರಬೇಕಾಗುತ್ತದೆ. ಆದರೆ ಈಗ ನಾವು ಮಹಾಭಾರತದಲ್ಲೂ ನೋಡೋದಾದರೆ ಕೌರವರು ಎಷ್ಟು ಜನ ಇದ್ದರು, ಆದರೆ ಪಾಂಡವರು ಇದ್ದಿದ್ದು ಬರೀ 5 ಜನ. ಆದರೂ ಸಹ ಶ್ರೀಕೃಷ್ಣ ಏನು ಹೇಳ್ತಾರೆ, ನೀವು 5 ಜನ ಇದ್ದರೂ ಸಹ ನೀವು ನಿಮ್ಮ ಧರ್ಮದ ಪ್ರಕಾರ ನೀವು ನಡೀರಿ, ನಿಮಗೆ ಗೆಲುವು ಸಿಕ್ಕೇ ಸಿಗತ್ತೆ ಅಂತ ಹೇಗೆ ಗೈಡ್ ಮಾಡಿದ್ರು, ಹಾಗೆ ಈಗೂ ಸಹ ಇಲ್ಲಿನೂ ಸಹ ನಾವು ಯಾವಾಗ ಎಷ್ಟೇ ಕೋಟ್ಯಾಂತರ ಜನಗಳು ಇದ್ದರೂ ಸಹ ನಾವು ಸ್ವಲ್ಪ ಮಂದಿ ಮಾತ್ರ ಜ್ಞಾನವನ್ನು ಪಡ್ಕೊಳೋರು ಇದ್ದರೂ ಸಹ ಧರ್ಮದ ಪ್ರಕಾರ ನಡೆದು ಆ ಪ್ರಪಂಚವನ್ನು ನಾವು ತೆಗೆದುಕೊಂಡು ನಾವು ಬರ್ಬೋದು. ಯಾವಾಗ ಸಂಪೂರ್ಣವಾಗಿ ಸಂಘಟಿತವಾಗಿ ಕಲೆಕ್ಟಿವ್ ಕಾನ್ಷಿಯಸ್ನಲ್ಲಿ ನಾವು ಇರ್ತೀವೋ ಆವಾಗ ಆದಷ್ಟು ಬೇಗ ಆ ಎನ್ವೈರ್ನಮೆಂಟ್ನ ತೆಗೆದುಕೊಂಡು ಬರ್ಬೋದು. ನಾವು ಹೇಳ್ತೀವಿ ಎಷ್ಟೋ ಸತಿ, ಈ ಪ್ರಪಂಚ ಯಾವಾಗ ಬದಲಾವಣೆ ಆಗುತ್ತೋ, ಈ ಜನಗಳು ಯಾವಾಗ ಚೇಂಜ್ ಆಗ್ತಾರೋ ಅಂತ. ಮೊದಲು ನಾವು ಚೇಂಜ್ ಆಗಬೇಕು. ನಾವು ನಿಧಾನವಾಗಿ ನಮ್ಮಲ್ಲಿ ನಾವು ಚೇಂಜಸ್ ಮಾಡ್ಕೊಂಡು ಹೋದಾಗ ಆ ಒಂದು ಟಿಪ್ಪಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಆ ಟಿಪ್ಪಿಂಗ್ ಪಾಯಿಂಟ್ ಬಂದಾಗ ಆಟೋಮೆಟಿಕ್ಕಾಗಿ ಅದು ಯೂನಿವರ್ಸ್ಗೆ ಕಲೆಕ್ಟಿವ್ ಎನರ್ಜಿ ಸ್ಟಾರ್ಟ್ ಆಗಿ ಅದು ಪರಿವರ್ತನೆ ಆಗಿಬಿಡತ್ತೆ. ಅದಕ್ಕೋಸ್ಕರ ಭಗವಂತ ಇಷ್ಟು ನಮಗೆ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಅದು ಇವಾಗ ಆ ದಿವ್ಯತೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಸಹ ಅವಶ್ಯವಾಗಿ ಬರಲೇಬೇಕು. ಅದು ಬಂತು ಅಂದರೆ ಸತ್ಯುಗ ಪ್ರಾರಂಭ ಆಗೋದು ಈಸಿ ಆಗಿಬಿಡತ್ತೆ. ಈಗ ಶ್ರೀಕೃಷ್ಣನ ಜನ್ಮವನ್ನು ನೋಡೋದಾದರೆ ಶ್ರೀಕೃಷ್ಣನ ಜನ್ಮ ಆಗೋದು ರಾತ್ರಿ 12 ಗಂಟೆಗೆ ಅಂತ ಹೇಳ್ತಾರೆ. ಆದರೆ ರಾತ್ರಿ 12 ಗಂಟೆ ಅಂದ್ರೇನು? ಶ್ರೀಕೃಷ್ಣನ ಜನ್ಮ ಈ ಘೋರ ಕಲಿಯುಗದಲ್ಲಿ ಜನ್ಮ ಆಗುತ್ತೆ ಅನ್ನುವಂಥದ್ದು. ಅಂದರೆ ಘೋರ ಕಲಿಯುಗದಲ್ಲಿ ಧರ್ಮದ ಸ್ಥಾಪನೆ ಆಗ್ತಿದೆ ಎಂದು. ಆ ಧರ್ಮ ಅಂತಂದರೆ ದಿವ್ಯತೆಯ ಗುಣಗಳನ್ನು ಸ್ಥಾಪಿಸೋದು ಅಂತ. ಈಗ ನಾವು ಈ ಶ್ರೀಕೃಷ್ಣನ ಜನ್ಮಾಷ್ಟಮಿ ದಿನ ಅಟ್ಲೀಸ್ಟು ನಾವು ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಡುವಂತಹ ಪರಿಶ್ರಮದಲ್ಲಿ ನಾವು ತೊಡಗಿಸ್ಕೊಳ್ಳೋಣ. ಯಾಕಂದರೆ ಶ್ರೀಕೃಷ್ಣನ ಥರ ನಾವು ಪತಿ ಬೇಕು, ಶ್ರೀಕೃಷ್ಣನ ಥರ ಮಗು ಬೇಕು ಅಂತೆಲ್ಲ ಹೇಳ್ತೀವಿ. ಆ ರೀತಿ
ನಮ್ಮನ್ನು ಸಹ ಒಬ್ಬರು ಹೇಳಬೇಕಲ್ವ. ಸಂಪೂರ್ಣತೆ ನಮ್ಮಲ್ಲಿತ್ತು ಅಂತಂದರೆ ಪ್ರತಿಯೊಬ್ಬರೂ ಸಹ ಈ ರೀತಿಯಲ್ಲಿರಬೇಕು, ಆ ರೀತಿಯಲ್ಲಿರಬೇಕು ಅಂತ ಹೇಳ್ತಾರೆ. ನಮ್ಮನ್ನು ಸಹ ಗುರುತಿಸ್ತಾರೆ ಆ ರೀತಿಯಲ್ಲಿ. ಹಾಗಾಗಿ ಶ್ರೀಕೃಷ್ಣ ಪರ್ಫೆಕ್ಟ್ ಆಗಿರೋ ಕಾರಣ ಈ ಕಲಿಯುಗದ ಕೊನೆ ತನಕನೂ ಸಹ ಅವರ ಆರಾಧನೆ, ಅವರ ನೆನಪು ನಮ್ಮಲ್ಲಿ ಚಾಪಾಗಿ ಕೂತ್ಕೊಂಡಿದೆ. ಪ್ರತಿಯೊಬ್ಬರಿಗೂ ಸಹ ಶ್ರೀಕೃಷ್ಣ ಯಾರು ಅನ್ನೋದು ಗೊತ್ತಿದೆ. ಶ್ರೀಕೃಷ್ಣನ ಫೋಟೋವನ್ನು ನೋಡಿದ್ರೆ ಪ್ರತಿಯೊಬ್ಬರೂ ಸಹ ಸಣ್ಣ ಮಕ್ಕಳಾಗಿರ್ಬೋದು, ದೊಡ್ಡ ಮಕ್ಕಳಾಗಿರ್ಬೋದು, ವಯಸ್ಸಾಗಿರ್ಬೋದು, ಅವರೆಲ್ಲರೂ ಸಹ ಇದು ಶ್ರೀಕೃಷ್ಣ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಶ್ರೀಕೃಷ್ಣ ಪ್ರಸಿದ್ಧಿಯಾಗಿದ್ದಾರೆ ಅಂತಂದರೆ ಅವರಲ್ಲಿ ಎಷ್ಟು ಪರ್ಫೆಕ್ಷನ್ ಇತ್ತು ಅಂತ ನಾವು ಯೋಚನೆ ಮಾಡಬೇಕು ಅಲ್ವಾ. ಆ ರೀತಿಯಲ್ಲಿ ನಮ್ಮಲ್ಲೂ ಸಹ ದೈವಿ ಗುಣಗಳನ್ನ ನಾವು ಧಾರಣೆ ಮಾಡ್ಕೋಬೇಕು. ಸಂಪೂರ್ಣ ಪವಿತ್ರ ಆಗಬೇಕು. ಸಂಪೂರ್ಣತೆ ಪ್ರತಿಯೊಂದರಲ್ಲೂ ನಾವು ಇರಬೇಕು. ನಮ್ಮಲ್ಲಿ ಇರುವಂತಹ ಪ್ರತಿಯೊಂದು ಬಲಹೀನತೆಗಳನ್ನ ನಾವು ತ್ಯಜಿಸ್ತಾ ಹೋಗಬೇಕು. ತ್ಯಾಗದಿಂದನೇ ಭಾಗ್ಯ ಆಗೋದು. ಯಾವಾಗ ನಾವು ತ್ಯಾಗ ಮಾಡ್ತೀವೋ ಅದರ ಭಾಗ್ಯ ನಮಗೆ ಅವಶ್ಯವಾಗಿ ಸಿಕ್ಕೇ ಸಿಗತ್ತೆ. ಅಚ್ಚ. ಓಂ ಶಾಂತಿ.